ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಕೈಲಾಗದ ಶತ್ರುವಿನ ಕೊನೆಯ ಆಯುಧ ಅಪಪ್ರಚಾರ ಅನ್ನುವಂಥದ್ದನ್ನು ನೀವು ಕೇಳಿರ್ತೀರಾ. ತಮ್ಮಿಂದ ಏನೂ ಮಾಡೋದಕ್ಕೆ ಆಗಲ್ಲ ಅಂತಂದಾಗ ಸುಳ್ಳು ಸುದ್ದಿಯನ್ನು ಹರಡಿ ಗೆಲ್ಲುವಂತಹ ಪ್ರಯತ್ನವನ್ನ ಮಾಡೋದು ಬಹಳಷ್ಟು ಮಂದಿ ಇದ್ದಾರೆ. ಹಾಗಾಗಿ ರಾಜಕೀಯದಲ್ಲೂ ಕೂಡ ಅಷ್ಟೇ, ದಾಳಿ ಮಾಡೋದಕ್ಕೆ ವಿಚಾರ ಇಲ್ಲ ಅಂತಂದಾಗ ಒಂದು ಗೊಂದಲವನ್ನ ಸೃಷ್ಟಿ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅವರಿಗೆ ಆ ಒಂದು ಗೊಂದಲವೇ ರಾಜಕೀಯದ ಆಯುಧ ಆಗತ್ತೆ. ಈಗ ಅದೇ ಹಾದಿಯಲ್ಲಿ ಒಂದು ರಾಜಕೀಯ ಆಟದ ಆಡಿಯೋ ಈಗ ವೈರಲ್ ಆಗಿದೆ. ಏನು ಅನ್ನುವಂಥದ್ದನ್ನ ನೀವೇ ಒಂದು ಬಾರಿ ಕೇಳಿಸ್ಕೊಂಡು ಬನ್ನಿ. उप मुख्यमंत्री ने कि सीखा छूना पाप है और सीखा को पकड़ना और खींचना महापाप है. इस पे न्यूज़ 24 कर रहा है डिबेट 7 बजे से, एक बार बता दीजिए. उस पे तो कर लो यार, वो तो शंकराचार्य जी वाले पे बोला है सीधे सीधे. बहुत शानदार है वो तो, शंकराचार्य जी वाला पूरा योगी को भोगने वाला मुद्दा है वो तो. ऐसा है, इसको है ना, हमको हर बार इसमें एक इंसिडेंट ऐड हो रहा है. ये पिछले सारे इंसिडेंट रिपीट करने चाहिए. बोलो जी, अभी आपने सुना होगा योगी जी ने दिल्ली के पोल्यूशन के बारे में खुल के बोला, क्योंकि वो अमित शाह ग्रुप की है, रेखा गुप्ता. उससे पहले अमित शाह जी ने बोला कि जो शंकराचार्य का अपमान करेगा, जो साधु संत का, वो सरकार दोबारा नहीं आएगी. उन्होंने योगी पे हमला किया. अब ये फिर पाठक ने फिर हमला किया है. बोलो, इनकी गैंग वॉर जो है वो बिल्कुल खुल के सामने आ गई है बीजेपी की. ये एक दूसरे का सिर फोड़ने पे उतारू हैं और इस आपसी लड़ाई में कांग्रेस खत्म हो गई, बीजेपी भी ऐसे ही खत्म हो जाएगी. ठीक है भैया, डन. ठीक है, ठीक है भैया, ओके. ವೀಕ್ಷಕರೇ, ಈ ಒಂದು ಆಡಿಯೋ ಕ್ಲಿಪ್ ವೈರಲ್ ಅಂತೂ ಆಗ್ತಾ ಇದೆ. ಆ ಆಡಿಯೋದಲ್ಲಿರುವಂತಹ ಧ್ವನಿ ಸಮಾಜವಾದಿ ಪಕ್ಷದ ನಾಯಕನದ್ದು ಅಂತ ಹೇಳಲಾಗ್ತಾ ಇದೆ. ಸೊ ಆ ಕ್ಲಿಪ್ ನಲ್ಲಿ ಏನ್ ಹೇಳ್ತಾ ಇದ್ದಾರೆ? ಮಾಧ್ಯಮದವರನ್ನ ಸಂಪರ್ಕ ಮಾಡಿ ಯೋಗಿ ಆದಿತ್ಯನಾಥ್ ಅದೇ ರೀತಿ ಅಮಿತ್ ಶಾ ಅವರ ಮಧ್ಯ ಭಿನ್ನಾಭಿಪ್ರಾಯ ಇದೆ ಅನ್ನುವಂಥ ಒಂದು ಕಥೆಯನ್ನ ಕಟ್ಟಿ ಅದನ್ನ ವೈರಲ್ ಮಾಡಿ ಅವರ ಮಧ್ಯೆ ಏನೋ ಸಂಘರ್ಷ ಇದೆ ಅನ್ನುವಂತಹ ನರೇಟಿವ್ ಅನ್ನ ಸೃಷ್ಟಿ ಮಾಡಿ, ಇನ್ನು ಶಂಕರಾಚಾರ್ಯರ ಉಲ್ಲೇಖ ಕೂಡ ಅಲ್ಲಿ ಆಗುತ್ತೆ. ಅಂದ್ರೆ ಒಟ್ಟಾರೆಯಾಗಿ ಯೋಗೀಜಿ ಅವರಿಗೆ ಕೆಟ್ಟ ಹೆಸರನ್ನ ತರಬೇಕು, ಯೋಗೀಜಿಗೂ ಕೇಂದ್ರ ಸರ್ಕಾರಕ್ಕೂ ಸರಿ ಇಲ್ಲ ಅನ್ನೋ ರೀತಿ ಪೋರ್ಟ್ರೇ ಮಾಡುವಂತಹ ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ವೀಕ್ಷಕರು, ಇವರು ಮೊದಲೇನ್ ಮಾಡ್ತಾರೆ ಗೊತ್ತಾ? ಬಿಜೆಪಿ ಒಳಗೆ ಅಸಮಾಧಾನ ಇದೆ ಅನ್ನೋ ರೀತಿಯ ಒಂದು ಸುಳಿವನ್ನ ಕೊಡ್ತಾರೆ. ಆಮೇಲೆ ಇದು ಪಾರ್ಟಿ ಒಳಗಿನ ಮಾಹಿತಿ ಅಂತ ಒಂದು ಸ್ವಲ್ಪ ಆ ಸುಳ್ಳು ಮಾಹಿತಿಯನ್ನ ಲೀಕ್ ಮಾಡ್ತಾರೆ. ಒಂದಷ್ಟು ಅವರದ್ದೇ ಯೂಟ್ಯೂಬ್ ಚಾನೆಲ್ಗಳಾಗಿರ್ಬಹುದು, ಪೋರ್ಟಲ್ಗಳಾಗಿರ್ಬಹುದು, ಅದನ್ನ ದೊಡ್ಡ ವಿಚಾರ ಅನ್ನೋ ರೀತಿ ತೋರಿಸುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಆಮೇಲೆ ಒಂದೇ ಕತೆ ಹೋಗುತ್ತೆ, ಯೋಗಿ ವರ್ಸಸ್ ಅಮಿತ್ ಶಾ ಅಂತ. ಈಗ ಒಂದಷ್ಟು ಮಂದಿ ಕೇಳಬಹುದು, ಓ ಕಾಂಗ್ರೆಸ್ ವಿಚಾರದಲ್ಲಿ ನೀವು ಕೂಡ ಇದನ್ನೇ ಅಲ್ವಾ ಮಾಡೋದು ಅಂತ. ಕಾಂಗ್ರೆಸ್ ವಿಚಾರದಲ್ಲಿ ಸುಳ್ಳು ಸೃಷ್ಟಿ ಮಾಡಿ ಹೇಳುವಂತ ಅವಶ್ಯಕತೆನೇ ಇಲ್ಲ. ಆಲ್ರೆಡಿ ನಡೀತಾ ಇದೆಯಲ್ವಾ ಬೇಕಾದಷ್ಟು. ಕಣ್ಣಿಗೆ ಕಾಣ್ತಾ ಇರುವಂತಹ ಸತ್ಯವನ್ನ ಹೇಳಬಹುದು. ಇತ್ತೀಚಿನ ಫ್ರೆಶ್ ಸುದ್ದಿ ಬೇಕಾದ್ರೂ ಹೇಳ್ತೀನಿ. ಅಸ್ಸಾಂನ ಬೋರಾ ಅವರ ರಾಜೀನಾಮೆ, ಅಲ್ಲಿ ಕಾಂಗ್ರೆಸ್ನಲ್ಲಿ ಏನೇನೂ ಸರಿ ಇಲ್ಲ ಅಂತ ಅವರು ಸ್ವತಃ ಪಕ್ಷದಿಂದ ಹೊರಗೆ ಬಂದು ಹೇಳ್ತಾರೆ. ಬಹಳಷ್ಟು ಉದಾಹರಣೆಗಳಿದೆ. ಹಾಗಾಗಿ ಕಾಂಗ್ರೆಸ್ ವಿಚಾರದಲ್ಲಿ ರಿಯಾಲಿಟಿನೇ ಅಷ್ಟಿರುವಾಗ ಯಾರಿಗೂ ಕಥೆ ಕಟ್ಟುವಂತ ಅವಶ್ಯಕತೆ ಬರಲ್ಲ. ವೀಕ್ಷಕರಲ್ಲಿ ಈ ಆಡಿಯೋ ವಿಚಾರದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಂದು ಸುಳ್ಳನ್ನ 100 ಸರ್ತಿ ಹೇಳಿದ್ರೆ ಅದು ಸತ್ಯದ ಹಾಗೆ ಕಾಣೋದಕ್ಕೆ ಶುರು ಆಗತ್ತಲ್ವಾ. ಹಾಗಾಗಿ ಆ ಕೆಲಸಕ್ಕೆ ಇವರು ಕೈ ಹಾಕಿರುವಂತದ್ದು. ಈಗ ನೀವು ಉದಾಹರಣೆಗೆ ತಗೊಳ್ಳಿ, ರಾಹುಲ್ ಇಟಲಿ ಅವರು ಏನು ಮಾಡ್ತಾ ಇದ್ದಾರಲ್ವಾ, ಯಾರಾದ್ರೂ ಬಿದ್ರು ನರೇಂದರ್ ಸರೆಂಡರ್, ಯಾರಾದ್ರೂ ಎದ್ರು ನರೇಂದರ್ ಸರೆಂಡರ್. ಅಂದ್ರೆ ಅವರ ಒಂದು ದ್ವೇಷದ ಮಾನಸಿಕತೆಯನ್ನ ಇನ್ನೊಬ್ಬರ ಮೇಲೆ ಹೇರುವಂತಹ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಇರ್ಲಿ, ಇಲ್ಲಿ ಆ ಆಡಿಯೋ ಕ್ಲಿಪ್ ಇಂದ ಇವರೊಂದು ಉದ್ದೇಶ ಅಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯೋಗೀಜಿ ಅವರ ಜನಪ್ರಿಯತೆಯನ್ನ ಕುಂದಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕತ್ವದ ಒಳಗೆ ಬಿರುಕು ಮೂಡ್ಬಿಟ್ಟಿದೆ ಅನ್ನುವಂಥ ಒಂದು ಭ್ರಮೆಗೆ ಜನರನ್ನ ದೂಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೇಗೂ ಚುನಾವಣೆ ಹತ್ರ ಬರ್ತಾ ಇದೆ. ಸೊ ಮತದಾರರ ಮನಸ್ಸಲ್ಲಿ ಒಂದು ಸಂಶಯವನ್ನ ಬಿತ್ತಿ ಬಿಡೋದು, ಪಕ್ಷದ ಒಳಗೆ ಒಗ್ಗಟ್ಟಿಲ್ಲ ಅನ್ನುವಂಥ ಒಂದು ಸಂದೇಶ ಹೋಗಬಿಟ್ರೆ ಆ ಪಕ್ಷನೇ ದುರ್ಬಲ ಅನ್ನುವಂಥ ಭಾವನೆ ಮೂಡುತ್ತಲ್ವಾ, ಅದನ್ನ ಇವ್ರು ಮಾಡ್ತಾ ಇದ್ದಾರೆ. ವೀಕ್ಷಕರಾದ್ರೆ ವಾಸ್ತವ ಏನು ಅಂತ ನೋಡಿದ್ರೆ, ಇದುವರೆಗೂ ಬಿಜೆಪಿ ಅಥವಾ ಯೋಗೀಜಿ ಕಡೆಯಿಂದ ಯಾವುದೇ ರೀತಿಯಾದಂತಹ ಸಾರ್ವಜನಿಕ ಭಿನ್ನಾಭಿಪ್ರಾಯ ನಾವಂತೂ ಕಂಡಿಲ್ಲ. ಯಾವುದೇ ಅಧಿಕೃತ ಹೇಳಿಕೆಯಲ್ಲಿ ಪರಸ್ಪರ ಆರೋಪಗಳು ಕಂಡು ಬಂದಿಲ್ಲ. ಅಧಿಕೃತ ವೇದಿಕೆಗಳಲ್ಲಿ ಯೋಗೀಜಿಯವರದ್ದಾಗಿರಬಹುದು, ಬಿಜೆಪಿ ನಾಯಕರದ್ದಾಗಿರಬಹುದು, ಅಂತಹ ಯಾವ ಘಟನೆಗಳು ಕೂಡ ನಡೆದಿಲ್ಲ. ಅದರ ಅರ್ಥ ನೋ ಪ್ರೂಫ್, ಅವರ ಮಧ್ಯ ಅಂತಹ ಯಾವ ಭಿನ್ನಾಭಿಪ್ರಾಯ ಇಲ್ಲ. ಇಲ್ಲಿ ವಿರೋಧ ಪಕ್ಷಗಳಿಗಾಗಿರುವಂತಹ ಸಮಸ್ಯೆ ಏನು ಅಂತಂದ್ರೆ, ಯೋಗೀಜಿಯವರದ್ದು ಒಂದೇ ಒಂದು ಕೂಡ ನೆಗೆಟಿವ್ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಅವರು ಅಷ್ಟು ಚೆನ್ನಾಗಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ, ಆಡಳಿತವನ್ನ ನಡೆಸ್ತಾ ಇದ್ದಾರೆ. ಏನ್ ಹೇಳೋದು?
ಯೋಗೀಜಿ ಉತ್ತರ ಪ್ರದೇಶದಲ್ಲಿ ರಸ್ತೆ ಮತ್ತೆ ಮೂಲಸೌಕರ್ಯ ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಬಹಳಷ್ಟು ಎಕ್ಸ್ಪ್ರೆಸ್ ವೇಗಳ ನಿರ್ಮಾಣ ಆಗಿದೆ. ಹಳೆಯ ರಸ್ತೆಗಳು ಸುಧಾರಣೆ ಆಗಿಬಿಟ್ಟಿದೆ. ವಿಮಾನ ನಿಲ್ದಾಣಗಳು, ಮೆಟ್ರೋ ಯೋಜನೆಗಳು ಇವೆಲ್ಲವೂ ಕೂಡ ವೇಗವನ್ನ ಪಡ್ಕೊಂಡಿದೆ. ಉತ್ತರ ಪ್ರದೇಶ ಈಗ ಕನೆಕ್ಟಿಂಗ್ ಸ್ಟೇಟ್ ಆಗಿಬಿಟ್ಟಿದೆ ಅನ್ನುವಂತಹ ಸತ್ಯವನ್ನ ವಿರೋಧ ಪಕ್ಷಗಳಿಗೆ ಹೇಳೋದಕ್ಕಾಗತ್ತಾ? ಇಲ್ಲವಲ್ಲ. ಇನ್ನು ಯೋಗೀಜಿ ಧಾರ್ಮಿಕ ಮತ್ತೆ ಪ್ರವಾಸೋದ್ಯಮ ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಕಾಶಿ ವಿಶ್ವನಾಥ ಕಾರಿಡಾರ್ ಅಭಿವೃದ್ಧಿ ಆಗಿದೆ. ಇನ್ನು ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಅದಂತೂ ನೆಕ್ಸ್ಟ್ ಲೆವೆಲ್, ದೊಡ್ಡ ಕ್ರಾಂತಿಯನ್ನೇ ಮಾಡಿಬಿಡ್ತು. ಅದರಿಂದ ಪ್ರವಾಸಿಗರ ಸಂಖ್ಯೆ ಇವತ್ತು ಹೆಚ್ಚಾಗಿದೆ. ಸ್ಥಳೀಯ ವ್ಯಾಪಾರಕ್ಕೂ ಕೂಡ ಲಾಭ ಆಗಿದೆ. ಇವೆಲ್ಲವನ್ನು ಕೂಡ ಹೇಳೋದಕ್ಕಾಗತ್ತಾ ವಿರೋಧ ಪಕ್ಷಗಳಿಗೆ? ಒಪ್ಕೊಳ್ಳೋದಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ. ಇನ್ನು ಯೋಗೀಜಿ ಆಡಳಿತದಲ್ಲಿ ಕಾನೂನು ಸುವ್ಯವಸ್ಥೆ ಇದರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಸರ್ಕಾರ ಅಪರಾಧಿಗಳ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಬುಲ್ಡೋಸರ್ ಬಾಬಾ ಇವತ್ತು ವರ್ಲ್ಡ್ ಫೇಮಸ್ ಆಗಿಬಿಟ್ಟಿದ್ದಾರೆ. ಬೇರೆ ರಾಜ್ಯಗಳು ಸಮೇತ ಬುಲ್ಡೋಸರ್ ಮಾದರಿಯನ್ನ ಫಾಲೋ ಮಾಡ್ತಾ ಇದ್ದಾವೆ. ಕಾನೂನು ಸುವ್ಯವಸ್ಥೆ ಹಿಂದಿಗಿಂತ 100 ಪಟ್ಟು ಉತ್ತಮ ಆಗಿದೆ. ಇದನ್ನ ಜನರೇ ಹೇಳ್ತಾ ಇರುವಾಗ ಓ ವಾ ವಾ ವಾವ್ ಸೂಪರ್ ಯೋಗೀಜಿ ಅಂತ ವಿರೋಧ ಪಕ್ಷದವರಿಗೆ ಹೇಳೋದಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ. ಇನ್ನು ಹೂಡಿಕೆ, ಅದೇ ರೀತಿ ಉದ್ಯೋಗ, ರಾಜ್ಯದಲ್ಲಿ ಹೂಡಿಕೆ ಸಮಾವೇಶಗಳನ್ನು ನಡೆಸಲಾಗ್ತಾ ಇದೆ. ಹೊಸ ಕೈಗಾರಿಕೆಗಳು ಬರ್ತಾ ಇವೆ. ಯುವಕರಿಗೆ ಉದ್ಯೋಗಾವಕಾಶ ಹೆಚ್ಚಿಸುವಂತಹ ಯೋಜನೆಗಳು ಬರ್ತಾ ಇದೆ. ಅಯೋಧ್ಯ ರಾಮ ಮಂದಿರದ ನಂತರ ಅಂತೂ ಉದ್ಯೋಗ ಕೂಡ ಬಹಳಷ್ಟು ಸಿಗ್ತಾ ಇದೆ. ಇವೆಲ್ಲವನ್ನ ಒಪ್ಪಿಕೊಳ್ಳೋದಕ್ಕೆ ವಿರೋಧ ಪಕ್ಷಗಳಿಗೆ ಆಗತ್ತಾ? ಆಗಲ್ವಲ್ಲ. ಅದಕ್ಕೆ ಎಷ್ಟು ಸಾಧ್ಯನೋ ಯೋಗೀಜಿಯವರ ವಿರುದ್ಧ ಅಷ್ಟು ಅಪಪ್ರಚಾರವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಒಳಗೆ ಏನೇನು ಸರಿ ಇಲ್ಲ ಅಂತ ಹೇಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಟ್ ನಾನು ಹೇಳುವಂಥದ್ದು ಇದ್ರೆ ಮೋದಿಜಿ ಯೋಗೀಜಿ ಅಂತಹ ನಾಯಕರು ಇರಬೇಕು ಅಂಡ್ ಅಂಥವ್ರನ್ನ ಆಯ್ಕೆ ಮಾಡಬೇಕು. ಯಾಕಂತಂದ್ರೆ ವಿರೋಧಿಗಳು ಅಯ್ಯೋ ಇವರನ್ನ ವಿರೋಧ ಮಾಡೋದಕ್ಕೆ ಏನೇನು ಸಿಗ್ತಾ ಇಲ್ವಲ್ಲ ಅಂತ ತಲೆ ಕೆಡಿಸ್ಕೊಳ್ಬೇಕು. ಅದೇ ಅಲ್ವಾ ಇವತ್ತು ಆಗಿರುವಂಥದ್ದು. ಇವ್ರು ಪಾಪ ಬೆಳಗ್ಗೆ ರಾತ್ರಿ ತಲೆ ಕೆಡಿಸ್ಕೊಂಡು ಮೋದಿ ಯೋಗಿ ಅವ್ರದೇ ಜಪವನ್ನ ಮಾಡ್ತಾರೆ. ತಮ್ಮ ಪಕ್ಷದವರನ್ನ ಶರ್ಟ್ ಬಿಚ್ಚಿಸಿ ಕುಣಿಯೋ ಹಂತಕ್ಕೆ ಇವರು ತಲುಪಿದ್ದಾರೆ. ಯೋಗೀಜಿ ಬಗ್ಗೆ ಅಪಪ್ರಚಾರಕ್ಕೆ ಏನೇನೋ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದರಲ್ಲಿ ಅರ್ಥ ಮಾಡ್ಕೊಳ್ಳಿ ಈ ನಾಯಕರು ಏನು, ಅವ್ರು ಮಾಡ್ತಾ ಇರುವಂಥ ಕೆಲಸ ಏನು ಅಂತ. ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.